ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ನಗರದ ಮುಸ್ಲಿಂ ಬಾಂಧವರು ಮಸೀದಿಗಳಲ್ಲಿ ಬಕ್ರೀದ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಮುಸಲ್ಮಾನರ ಪವಿತ್ರ ಹಬ್ಬಗಳಲ್ಲಿ ಬಕ್ರೀದ್ ಹಬ್ಬ ತ್ಯಾಗ ಬಲಿದಾನದ ಸಂಕೇತ ಹಬ್ಬವಾಗಿದ್ದು, ಈ ಹಬ್ಬದ ಸಾಮೂಹಿಕ ಪ್ರಾರ್ಥನೆಯನ್ನು ನಗರದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಮಾಡಲು ನಿಶ್ಚಯ ಮಾಡಲಾಗಿತ್ತು. ರಾತ್ರಿ ನಗರದಲ್ಲಿ ಸುರಿದ ಭಾರೀ ಮಳೆಯಿಂದ ಈದ್ಗಾ ಮೈದಾನ ಕೆಸರು ಗದ್ದೆಯಂತಾಗಿರುವ ಪರಿಣಾಮ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಮತ್ತು ಪದಾಧಿಕಾರಿಗಳು ಹಾಗೂ ನಗರದಲ್ಲಿರುವ ಇತರೆ ಮಸೀದಿಗಳ ಅಧ್ಯಕ್ಷರುಗಳು ಚರ್ಚೆ ಮಾಡಿ ಆಯಾ ಪ್ರದೇಶದಲ್ಲಿರುವ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು ನಿರ್ಧರಿಸಿದರು. ನಗರದಲ್ಲಿರುವ ಮುಸ್ಲಿಂ ಬಾಂಧವರು ಮಸೀದಿಗಳಲ್ಲಿ ಬಕ್ರೀದ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಆಲಿಂಗನ ಮಾಡಿಕೊಂಡು ಹಬ್ಬದ ಶುಭಾಶಯಗಳು ತಿಳಿಸಿದರು. ಜಾಮಿಯಾ ಮಸೀದಿ ಅಧ್ಯಕ್ಷ ಮೂನ್ ಸ್ಟಾರ್ ಗೌಸ್ ಪಾಷಾರವರು ಮಾತನಾಡಿ, ಮಳೆಯಿಂದಾಗಿ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಗೆ ಸಲ್ಲಿಸಲು ಆಗಲಿಲ್ಲ. ಅನಿವಾರ್ಯವಾಗಿ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದು ತಿಳಿಸಿದರಲ್ಲದೆ ಎಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆಗೆ ಅನುವು ಮಾಡಿಕೊಟ್ಟ ಮಸೀದಿಯ ಅಧ್ಯಕ್ಷರುಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸಿದರು. ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದ ಪೊಲೀಸ್ ಇಲಾಖೆಗೆ ಕೃತಜ್ಞತೆಗಳು ತಿಳಿಸಿದರು. ಬಲಿದಾನ ನೀಡುವ ಕುರಿ ಮೇಕೆಗಳನ್ನು ತಮ್ಮ ತಮ್ಮ ಮನೆಯ ಆವರಣದಲ್ಲಿ ಬಲಿ ನೀಡಬೇಕು ಮತ್ತು ಸ್ವಚ್ಛತೆ ಕಾಪಾಡಬೇಕೆಂದು ಮುಸ್ಲಿಂ ಬಾಂಧವರಲ್ಲಿ ಮೂನ್ ಸ್ಟಾರ್ ಗೌಸ್ ಪಾಷಾರವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಕಮಿಟಿ ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಸಮೀವುಲ್ಲಾ, ಕಾರ್ಯದರ್ಶಿ ಇನಾಯತುಲ್ಲಾ ಶರೀಫ್, ಖಜಾನ್ಸಿ ಶೇಖ್ ಸಾದಿಕ್ ರಿಜ್ವಿ, ಸದಸ್ಯರಾದ ಮುಜೀರ್ ಅಹಮದ್, ಅಕ್ಮಲ್ ಖಾನ್, ಸಿಕಂದರ್ ಬಾಬು, ಜಹೀರುಲ್ಲಾ ಖಾನ್, ಟಿಪ್ಪು, ಸೈಯದ್ ಮೌಲಾ, ಡಾಕ್ಟರ್ ಅಲ್ತಾಫ್, ಅಕ್ರಮ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು. ಮುಸ್ಲಿಮ್ಸ್ ಮತ್ತು ಹಿಂದೂ ಬಾಂಧವರಿಗೆ ಈದ್ ಉಲ್ ಅಜ್ಹಾ ಶುಭಾಶಯಗಳು. ಅರಬಿಯಲ್ಲಿ ಈದ್ ಉಲ್ ಅಜ್ಹಾ ಅಂತೀವಿ, ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ ಬಕ್ರೀದ್ ಹಬ್ಬ ಅಂತೀವಿ. ಈ ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮೊಟ್ಟ ಮೊದಲ ಬಾರಿ ಏನಂತ ಹೇಳೋದಂದರೆ, ನಿನ್ನೆ ಮಳೆ ಕಾರಣದಿಂದ ಈ ಹಬ್ಬವನ್ನು ನಾವು ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡೋದಕ್ಕೆ 9:30ಗೆ ತೀರ್ಮಾನ ಮಾಡಿದ್ವಿ ನಮ್ಮ ಜಾಮಿಯಾ ಮಸೀದಿ ಕಮಿಟಿಯಿಂದ. ಸೊ ಅದು ಮಳೆ ಕಾರಣದಿಂದ ಚಿಂತಾಮಣಿ ನಗರದಲ್ಲಿರುವ ಮಸೀದಿಗಳಲ್ಲಿ ಅವರಿಗೆ ಅನುಕೂಲ ಇದ್ದಂಗೆ ನಮಾಜ್ ಮಾಡೋರು ನಮ್ಮ ಚಿಂತಾಮಣಿಯ ಜಾಮಿಯಾ ಮಸೀದಿ ಕಮಿಟಿಯಿಂದ ತೀರ್ಮಾನ ಮಾಡಿ ಎಲ್ಲ ಮಸೀದಿ ಅಧ್ಯಕ್ಷರುಗಳಿಗೆ, ಎಲ್ಲ ಮಸೀದಿಯ ಕಮಿಟಿಗಳಿಗೆ ಈ ತೀರ್ಮಾನವನ್ನು ಹೇಳಿದ್ದೇವೆ. ಆದ್ದರಿಂದ ಪ್ರತಿಯೊಂದು ಮಸೀದಿಯಲ್ಲಿ ಅವರವರಿಗೆ ಅನುಕೂಲ ತಕ್ಕಂಗೆ ನಮಾಜ್ ಮಾಡಿದ್ದಾರೆ. ಮತ್ತು ಇವತ್ತು ಈ ಶುಭಾಶಯ ಹೇಳ್ತಾ ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕುರಿಗಳು ಮೇಕೆಗಳು ಬಲಿದಾನ ಕೊಡುವ ಹಬ್ಬ ಇದು. ನಮ್ಮ ಗುರುಗಳ ಹೆಸರು ಮೇಲೆ ಮತ್ತು ನಮ್ಮ ದೊಡ್ಡವರು ಸತ್ತಿರುವವರ ಹೆಸರು ಮೇಲೆ, ನಾವು ನಮ್ಮ ಹೆಸರು ಮೇಲೆ ಕುರಿ ಮೇಕೆ ಇವೆಲ್ಲ ಬಲಿದಾನ ಕೊಡುವ ಹಬ್ಬ. ಸೊ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಸೊ ಈ ಹಬ್ಬದಲ್ಲಿ ಪ್ರತಿಯೊಂದು ಮುಸ್ಲಿಂ ಬಾಂಧವರಲ್ಲಿ ಜಾಮಿಯಾ ಮಸೀದಿ ಕಮಿಟಿಯಿಂದ ವಿನಂತಿಸಿಕೊಳ್ಳೋದೇನೆಂದರೆ, ಶಾಂತಿಯನ್ನು ಕಾಪಾಡಿಕೊಂಡು ತಂದಿರುವ ಮೇಕೆಗಳು ಕುರಿಗಳು ಅವರ ಕಾಂಪೌಂಡಲ್ಲಿ ಕ್ಲೀನಾಗಿ ಅದನ್ನು ಬಲಿದಾನ ಮಾಡಿ ಸ್ವಚ್ಛತೆಯನ್ನು ಕಾಪಾಡಲು ತಮ್ಮಲ್ಲಿ ವಿನಂತಿ.